ಎಸ್, ಸಾಧಿಸ್ಬಿಟ್ಟೆ. ಆನಂದ ವರ್ಮನ್ ವಿಷಯದಲ್ಲಿ ಅನ್ಕೊಂಡಿದ್ದನ್ ಸಾಧಿಸ್ಬಿಟ್ಟೆ. ಆ ಆನಂದ ವರ್ಮನ್ ಮೇಲೆ ಸೇಡ್ ತೀರಿಸ್ಕೊಂಡೆ. ಗೆದ್ಬಿಟ್ಟೆ, ನಾನ್ ಗೆದ್ಬಿಟ್ಟೆ. ಹಾ ಚಿಕ್ಕಪ್ಪ ಹೇಳಿ. ಏನಪ್ಪಾ, ನಾವಿಲ್ಲಿ ಅವರ್ ಪ್ಯಾಲೇಸ್ ಅನ್ನೋ ಕಲ್ಯಾಣ ಮಂಟಪದ ಹತ್ರ ಇದ್ದೀವಿ. ನಾವು ಬರ್ಬೇಕಾದ ಕಲ್ಯಾಣ ಮಂಟಪ ಇದೇನಾ? ಹಾ ಹಾ ಹೌದು, ಅದೇ. ಹಾ ಆಗ್ಲಿ, ಒಳಗಡೆ ಬನ್ನಿ. ಸರಿನಪ್ಪ, ಇದೆ ಅಂತೆ. ನೀನ್ ಊರೆಲ್ಲ ತಿರುಗಿಸ್ದೆ. ಕರೆಕ್ಟ್ ಟೈಮಿಗೆ ಬಂದ್ರಿ ಇವರು. ಈಗ ನೋಡ್ತಾ ಇರು ಸೀನ್ ಹೇಗಿರುತ್ತೆ ಅಂತ. ನೀನ್ಯಾಕೆ ಮದುವೆ ಹುಡುಗಿಯಾಗಿ ಬಂದಿದ್ಯಾ? ನಕ್ಷತ್ರ ಎಲ್ಲಿ ಹೋದ್ಲು? ಗೊತ್ತಿಲ್ಲ ಅಖಿಲ್ ಅವ್ರೆ. ನೀವೆಲ್ಲಿಗೆ ಹೇಗ್ ಬಂದ್ರಿ? ಇಲ್ಲಿ ನಡೀತಾ ಇರೋದು ನನ್ನ ಮದುವೆ. ನಾನು ಬರ್ದೇ ಇದ್ರೆ ಹೇಗಾಗುತ್ತೆ? ಇಲ್ಲಿ ನಡೀತಾ ಇರೋದು ನನ್ನ ಮದುವೆ. ನಾನು ಬರ್ದೇ ಇದ್ರೆ ಹೇಗಾಗತ್ತೆ? ನನ್ನ ಮಗಳ ಮದುವೆನೂ ಇಲ್ಲೇನಪ್ಪ? ಶ್ಯಾಮ ನಿಮ್ಮ ಮಗಳ? ಹೌದು ಸರ್. ನಿಮ್ಮ ಮಗಳ ಮದುವೆ ಇಲ್ಲಿ ಹೇಗಾಗುತ್ತೆ? ಹೊರಗಡೆ ನೇಮ್ ಬೋರ್ಡ್ ನೋಡಿಲ್ವಾ ನೀವು? ಅದು ಈ ಕಲ್ಯಾಣ ಮಂಟಪದಲ್ಲೇ ಇನ್ನೂ ಒಂದು ಕಲ್ಯಾಣ ವೇದಿಕೆ ಇರ್ಬೋದೇನೋ ಅಂತ ಅಲ್ಲೇ ನಮ್ಮ ಮಗಳ ಮದುವೆ ಇರ್ಬೋದು ಅನ್ಕೊಂಡು ಬಂದ್ವಿ. ಆದ್ರೆ ಇಲ್ಲಿ ಇಲ್ಲ, ಈ ಕಲ್ಯಾಣ ಮಂಟಪದಲ್ಲಿ ಇನ್ನೊಂದು ಮಂಟಪ ಇಲ್ಲ ಸರ್. ಇಲ್ಲಿ ಬೇರೆ ಯಾವ ಮದುವೆ ನಡೀತಾ ಇಲ್ಲ. ಇಲ್ಲಿ ನಮ್ಮ ಅಖಿಲ್ ನಕ್ಷತ್ರ ಮದುವೆ ಮಾತ್ರ ನಡೀತಾ ಇರೋದು. ಆದ್ರೆ ನಕ್ಷತ್ರ ಮನೆಯವ್ರು ಎಲ್ಲಿ ಹೋದ್ರು? ನಕ್ಷತ್ರ ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ಲ. ಅವರೆಲ್ಲಿದ್ದಾರೋ ಸ್ವಲ್ಪ ನೋಡಿ. ಸರಿ ಡ್ಯಾಡಿ. ಬಾಣ.
ಸಿಗೋದಿಲ್ಲ. ಅವ್ರು ಎಲ್ಲಿದಾರೋ ನಿಮಗೆ ಗೊತ್ತೇ ಆಗಲ್ಲ. ಡ್ಯಾಡಿ, ನಕ್ಷತ್ರ ಆಗ್ಲಿ ಅವ್ರ ಪೇರೆಂಟ್ಸ್ ಆಗ್ಲಿ ಎಲ್ಲೂ ಕಾಣಿಸ್ತಿಲ್ಲ ಡ್ಯಾಡಿ. ಕಾಣಿಸ್ತಿಲ್ವಾ? ಅಂದ್ರೆ ಏನೋ ನಡೆದಿದೆ. ಎಲ್ಲೋ ಏನೋ ಎಡವಟ್ಟಾಗಿದೆ. ಅರ್ಥ ಆಯ್ತು ಡ್ಯಾಡಿ. ಇಲ್ಲಿ ಏನ್ ನಡೀತಾ ಇದೆಯೋ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಮೋಸ ಆಗಿದೆ. ಮೋಸ ಮಾಡಿದ್ದು ಇನ್ಯಾರೂ ಅಲ್ಲ, ಈ ಶ್ಯಾಮ. ಮದ್ವೆ ಹುಡುಗಿನ ಬದಲಾಯಿಸಿ ನಮ್ಮೆಲ್ಲರನ್ನು ಏಮಾರಿಸಿ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಮ್ಮ ಮನೆ ಸೊಸೆ ಆಗೋದಕ್ಕೋಸ್ಕರ ಇಷ್ಟು ನಾಟಕ ಆಡಿದಾಳೆ ಈ ಶ್ಯಾಮ. ಮಮ್ಮಿ ಮೊದಲಿಂದಾನು ಹೇಳ್ತಾನೆ ಇದು ಶ್ಯಾಮನ್ ಬಗ್ಗೆ. ಶ್ಯಾಮ ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದಾಳೆ ಅಂತ, ನನ್ನ ಬಲೆಗೆ ಹಾಕೊಳ್ಳಕ್ಕೆ ನೋಡ್ತಿದ್ದಾಳೆ ಅಂತ. ಹುಷಾರಾಗಿರು ಹುಷಾರಾಗಿರು ಅಂತ ಮಮ್ಮಿ ಎಷ್ಟೋ ಸಲ ಹೇಳಿದ್ರು. ಆದ್ರೆ ನಾನೇ ನಂಬಲಿಲ್ಲ. ಅಮಾಯಕಿ ಹಾಗಿರೋ ಇವಳು ಮುಖ ನೋಡಿ ಇವಳು ಅಂಥವಳಲ್ಲ ಅನ್ಕೊಂಡಿದ್ದೆ. ಶ್ಯಾಮ ಹೇಳಿರೋ ಮಾತೆಲ್ಲ ನಿಜಾನೇ ಅಂತ ನಂಬಿದ್ದೆ. ಶ್ಯಾಮ ಒಳ್ಳೆಯವಳು ಅಂತ ನಂಬಿದ್ದೆ. ಶ್ಯಾಮ ಒಬ್ಳು ಸ್ವಾರ್ಥಿ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಇವಳೊಬ್ಳು ಮೋಸಗಾರ್ತಿ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಮೋಸ ಮಾಡಿ ನಮ್ಮ ಮನೆಗೆ ಸೊಸೆ ಆಗೋದಕ್ಕೋಸ್ಕರ ಇಂಥ ನಾಟಕ ಆಡಿದಾಳೆ ಅಂತ ಇವಾಗ ಅರ್ಥ ಆಯ್ತು.
ಸುಳ್ಳನ್ನ ಮೋಸನ ಸಹಿಸದೇ ಇರೋ ನನಗೆ ಮೋಡಿ ಮಾಡಿರೋ ಮಾಯಗಾರ್ತಿ ಅಂತ ಈಗ ಅರ್ಥ ಆಯ್ತು ಡ್ಯಾಡಿ. ಛೇ, ಇಷ್ಟು ಓದ್ಕೊಂಡಿರೋ ನಾನು, ತಿಳ್ಕೊಂಡಿರೋ ನಾನು, ಆಫ್ಟರ್ ಆಲ್ ಇಂಥ ಹಳ್ಳಿ ಹುಡುಗಿಯಿಂದ ಈಗ ಮೋಸ ಹೋಗಿರೋದಕ್ಕೆ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ನನಗಿಷ್ಟು ಮೋಸ ಮಾಡಿರೋ ನಿನ್ನ ಮುಖ ನೋಡೋದಕ್ಕೇನೆ ಅಸಹ್ಯ ಆಗ್ತಾ ಇದೆ. ಅಷ್ಟಕ್ಕೂ ಇಂಥ ಮೋಸಗಾರರನ್ನ ನಿಲ್ಸಿ ನಿಲ್ಸಿ. ದಯವಿಟ್ಟು ನಿಲ್ಸಿ. ನಡೆದಿದ್ ಏನು ಅಂತ ತಿಳ್ಕೊಳ್ದೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಮೋಸ ಮಾಡೋಳಲ್ಲ. ನಾನ್ ನಿಮ್ಗೆಲ್ಲ ಏನು ಮೋಸ ಮಾಡಿಲ್ಲ. ನಾನು ನಿಮ್ ಹಾಗೆ ಮೋಸ ಹೋಗಿದ್ದೀನಿ. ನೀವು ನಾನು ಇಬ್ರು ಖಂಡಿತವಾಗ್ಲೂ ಮೋಸ ಹೋಗಿದ್ದೀವಿ. ನಿಮಗೆ ಮೋಸ ಆಗಿದೆ ಅಂತ ನೀವು ನೊಂದ್ಕೋತಿದ್ದೀರಾ, ಆದ್ರೆ ಮೋಸ ಹೋಗಿರೋ ನನ್ನ ಮೇಲೆ ಮಾತ್ರ ಅಸಹ್ಯ ಪಡ್ತಿದ್ದೀರಾ. ದಯವಿಟ್ಟು ನಾನು ಹೇಳೋದನ್ನ ಕೇಳಿದ್ರೆ ನನ್ನ ಮೇಲೆ ನಿಮ್ಗೆ ಕರುಣೆ ಬರ್ಬೋದು. ಅಷ್ಟಕ್ಕೂ ಏನಾಯ್ತು ಅಂದ್ರೆ, ಗೋವಿಂದ ಬೆಂಗಳೂರಿಗೆ ಬರೋದಕ್ಕೆ, ಬೆಂಗಳೂರಲ್ಲೇ ಮದ್ವೆ ನಡೆಯೋದಕ್ಕೆ ಶ್ಯಾಮ ಒಪ್ಕೊಂಡಿದ್ದಾಳೆ. ಅಮ್ಮ ಶ್ಯಾಮ, ಇದು ತಗೋ, ಈ ದುಡ್ಡು ತಗೊಂಡು ಹೋಗಿ ನಿಂಗೆ ಇಷ್ಟ ಆಗೋ ಬಟ್ಟೆ, ಒಡವೆ ಎಲ್ಲನೂ ತಗೊಳಮ್ಮ. ನಿಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ನಾನ್ ಕೊಡ್ತೀನಿ. ಈ ಮದ್ವೆ ಮಾತ್ರ ನಡಿಬೇಕಷ್ಟೇ. ನಿನ್ಗೋಸ್ಕರ, ನಿನ್ ಮದ್ವೆಗೋಸ್ಕರ ನಾನು ಇಷ್ಟು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದೀನಿ ಅಂದ್ರೆ, ಅದರಿಂದ ನನಗೂ ತುಂಬಾ ಉಪಯೋಗ ಇರೋದ್ರಿಂದ. ಇಷ್ಟು ನಡೆದಿದ್ದು ಹೀಗೆ ನಮ್ಗೆಲ್ಲ ಆ ಮಲ್ಲಿಕಾರ್ಜುನ್ ಮೋಸ ಮಾಡ್ಬಿಟ್ರು.
ವಿಷಯ ಗೌರಮ್ಮನವ್ರಿಗೂ ಗೊತ್ತು. ಕೇಳ್ ನೋಡಿ. ಅಂದ್ರೆ ಅಣ್ಣ ಅದು ಗೌರಮ್ನರೇ ನಿಮ್ಗೂ ಹೆಣ್ಮಗಳಿದ್ದಾಳೆ. ಕಲ್ಯಾಣ ಮಂಟಪದಲ್ಲಿ ಒಬ್ಬ ಹೆಣ್ಣು ಮಗಳು ಇಂಥ ಪರಿಸ್ಥಿತಿಲಿರೋದು ಎಷ್ಟು ಕಷ್ಟ ಅನ್ನೋದನ್ನ ಒಂದ್ಸಲಿ ಯೋಚನೆ ಮಾಡಿ. ನಡೆದಿದ್ದನ್ನ ನಡೆದ ಹಾಗೆ ಹೇಳಿ ಗೌರಮ್ನವರೇ, ಹೇಳಿ. ಆ ದೇವರ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳಿ ಗೌರಮ್ನವರೇ, ಹೇಳಿ. ನಿಮ್ಮ ಕೈ ಮುಗಿತೀನಿ. ನಿಜ ಹೇಳಿ. ಇವರೆಲ್ಲ ಹೇಳ್ತಾ ಇರೋದು ನಿಜನೇ ಅಣ್ಣ. ಆ ಮಲ್ಲಿಕಾರ್ಜುನ ಇವರಿಗೆ ಮೋಸ ಮಾಡಿದಾನೆ. ಶ್ಯಾಮನ್ ಮದ್ವೆ ಆಗೋ ಹುಡುಗನ್ ಬಗ್ಗೆ ನಾನ್ ಎಷ್ಟು ಸಾರಿ ಕೇಳಿದ್ರು ಕೂಡ ಅವನ್ ವಿವರ ಏನು ನಮ್ಗೆ ಹೇಳಲೇ ಇಲ್ಲ. ಹೆಣ್ಣೋಡೋ ಶಾಸ್ತ್ರ ಮುಗಿದ್ಮೇಲೆ ಗಂಡಿನ ಕಡೆಯವ್ರನ್ನ ಇವ್ರ ಕುಟುಂಬಕ್ಕೆ ಭೇಟಿನೇ ಮಾಡ್ಸಿಲ್ಲ ಅಣ್ಣ. ಕನಿಷ್ಠ ಫೋನಲ್ಲೂ ಕೂಡ ಮಾತಾಡ್ಸಿಲ್ವಂತೆ. ಅದ್ಯಾಕೆ ಅಂತ ಕೇಳಿದ್ರೆ ಅವರು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ನಂತೆ ಆ ಮಲ್ಲಿಕಾರ್ಜುನ್. ನಾನು ಅವನನ್ನ ಕೇಳ್ದಾಗ್ಲೂ ನನ್ಗೂ ಕೂಡ ಅದೇ ಉತ್ತರ ಕೊಟ್ಟ ಅವನು. ಕೊನೆಗೆ ಅವಸರದಲ್ಲಿ ಮುಹೂರ್ತ ಇಡ್ಸಿ 4 ದಿನದಲ್ಲಿ ಮದ್ವೆ ಅಂತ ಹೇಳ್ಬಿಟ್ಟ. ಕಲ್ಯಾಣ ಮಂಟಪದ ಅಡ್ರೆಸ್ ಹೇಳು ಅಂದಾಗ ಅವನು ನನಗೆ ಹೇಳಲೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮಲ್ಲಿಕಾರ್ಜುನ ಯಾವುದೋ ದುರುದ್ದೇಶದಿಂದ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ಎಸ್, ಇವಾಗ ನಾನು ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಏನ್ ಸರ್? ಅವ್ರು ನಿಮ್ ಹೆಸರು ಹೇಳ್ಬಿಟ್ರಲ್ಲ. ಹೇಳಿದ್ರು ಕೂಡ ಅವ್ರು ನನ್ಗೆ ಏನು ಮಾಡಕ್ಕಾಗಲ್ಲ. ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸಿದ್ದೀನಿ ಸುಂದರ್. ಚಕ್ರವ್ಯೂಹದಲ್ಲಿ ಸಿಕ್ಕ ಬಿದ್ದಿದ್ದಾರೆ. ಆ ದಿನ ನನ್ನ ತಂಗಿ ಕಪ್ಪಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಆ ಮನೆಗೆ ಸೊಸೆ ಆಗ್ಬಾರ್ದು ಅಂತ ಹೇಳಿ 4 ಜನರ ಮಧ್ಯೆ ನನಗೆ ಅವಮಾನ ಮಾಡಿದ್ರು. ಇವತ್ತು ಹಾಗೆ ಕಪ್ಪಾಗಿರೋ ಹುಡುಗಿಯಿಂದಾನೆ ಎಲ್ಲರ ಮುಂದೆನೂ ಅವಮಾನ ಪಡೋ ತರ ಆಗಿದೆ. ಆ ಆನಂದ ಗಜಪತಿ ವರ್ಮನ್ ಕುಟುಂಬದವ್ರು ಎಲ್ಲರೂ ಅವಮಾನ ಆಗ್ತಿರೋದೇನೋ ಸರಿ ಸರ್. ಇಷ್ಟೆಲ್ಲ ಆದ್ಮೇಲೂ ಅವರು ಶ್ಯಾಮನ ಅವ್ರ ಮನೆ ಸೊಸೆ ಮಾಡ್ಕೋತಾರ? ಸಿನಿಮಾ ನೋಡು ಅಂದ್ರೆ ಕತೆ ಎಲ್ಲ ಕೇಳ್ತೀಯಲ್ಲ ಸುಂದರ್. ಕೇಳ್ತೀನಿ. ಹೀಗೆ ಯಾಕೆ ಮಾಡಿದೆ ಅಂತ ಆ ಮಲ್ಲಿಕಾರ್ಜುನ ಕೇಳ್ತೀನಿ. ನಮ್ಮ ಜೀವನನೇ ಹೀಗೆ ಯಾಕೆ ಹಾಳು ಮಾಡಿದೆ ಅಂತ ನಿಮ್ ಮುಂದೆನೆ ಕೇಳ್ತೀನಿ.
ಸರ್ ನಾರಾಯಣ ಅವ್ರ ಫೋನು. ಕೊಡು ಮಾತಾಡೋಣ. ಈಗ್ಲಾದ್ರೂ ನಿಜ ಹೇಳ್ದೆ ಇದ್ರೆ ಚೆನ್ನಾಗಿರಲ್ಲ. ಮಾತಾಡೋಣ ಬಿಡು. ಹಲೋ ಚಿಕ್ಕಪ್ಪ ಹೇಳಿ. ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳ್ತಾನೆ ನಮ್ಮ ಬದುಕನ್ನ ನೀರ್ ಪಾಲ್ ಮಾಡಿದ್ಯಲ್ಲ ನೀನು. ನಾನೇನ್ ಮಾಡ್ದೆ ಚಿಕ್ಕಪ್ಪ? ನಿಮ್ಗೆ ಒಳ್ಳೇದೇ ಮಾಡಿದ್ದೀನಲ್ಲ. ಯಾವ್ದಪ್ಪ ಒಳ್ಳೇದು? ಹಸೆ ಮನೆ ಮೇಲೆ ತಲೆ ಬಗ್ಸಿ ತಾಳಿ ಕಟ್ಸ್ಕೋಬೇಕಾದ ಮದ್ವೆ ಹುಡುಗಿ ಅಪರಾಧಿ ಹಾಗೆ ತಲೆ ತಗ್ಸಿ ನಿಂತ್ಕೊಳ್ಳೋದ ಒಳ್ಳೇದು? ಈಗ ತಲೆ ತಗ್ಸಿದ್ರು ಪರವಾಗಿಲ್ಲ ಚಿಕ್ಕಪ್ಪ. ಇನ್ನು ಮುಂದೆ ನಿಮ್ ಮಗಳು ಆನಂದ ಗಜಪತಿ ವರ್ಮನ್ ಸೊಸೆ ಆಗಿ ತಲೆ ಎತ್ತಿ ಬದುಕ್ತಾಳೆ. ಆಲ್ರೆಡಿ ನಿಮ್ ಮಗಳಿಗೆ ಸ್ವರ್ಣ ನಾಗಾಭರಣ ಧಾರಣೆನೂ ಆಗಿದೆ. ಆ ಆನಂದ ಗಜಪತಿ ವರ್ಮನ ಮನೆ ಸಂಪ್ರದಾಯದ ಪ್ರಕಾರ ಮದ್ವೆ ಹುಡುಗಿಗೆ ಸ್ವರ್ಣ ನಾಗಾಭರಣ ಧಾರಣೆ ಮಾಡಿದ್ರೆ ಮದುವೆ ಮುಗ್ದು ಹೋದಾಗೆ. ಆ ಹುಡುಗಿನೇ ಅವನಿಗೆ ಹೆಂಡತಿಯಾದ ಹಾಗೆ. ನಿಮ್ಮ ಮಗಳು ಅಂತ ದೊಡ್ಡ ಮನೆ ಸೊಸೆ ಆಗಿದ್ದಕ್ಕೆ ನೀವು ಸಂತೋಷ ಪಡಬೇಕು. ಆ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ಒದ್ದಾಡ್ತಿರ್ಬೇಕು. ಏನಪ್ಪ ಇದು? ನಾವೇನಾದ್ರೂ ನಮ್ಮ ಮಗಳನ್ನ ಕೋಟ್ಯಾಧಿಪತಿ ಮನೆಗೆ ಸೊಸೆ ಮಾಡು ಅಂತ ಕೇಳಿದ್ವಾ? ಇಲ್ಲ ತಾನೆ. ಯಾಕೆ ಹೀಗ್ ಮಾಡ್ದೆ ನೀನು? ಯಾಕೆ ಹೀಗ್ ಮಾಡ್ದೆ? ಸೇಡಿಗೆ ಆನಂದ ಗಜಪತಿ ವರ್ಮನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ ಮಾಡಿದ್ದು. ಬಣ್ಣ ಜಾಸ್ತಿ ಇಲ್ಲ ಅಂತ ನನ್ ತಂಗಿಗೆ ಅವ್ರ ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತಂದವ್ರಿಗೆ ಕಪ್ಪಾಗಿರೋ ನಿನ್ ಮಗಳನ್ನೇ ಅವ್ರ ಮನೆಗೆ ಸೊಸೆಯಾಗಿ ಕಳ್ಸಿ ಆ ಆನಂದ ಗಜಪತಿ ವರ್ಮನ್ ಕುಟುಂಬಕ್ಕೆ ಜೀವನ ಪೂರ್ತಿ ಶಿಕ್ಷೆ ಕೊಟ್ಟಿದ್ದೀನಿ. ಅವರು ಶಿಕ್ಷೆ ಅನುಭವಿಸ್ತಾರೆ, ನೀವು ಅವ್ರ ಆಸ್ತಿ ಅನುಭವಿಸಿ. ಆಲ್ ದ ಬೆಸ್ಟ್. ಏನಪ್ಪ ಏನು?
ಅಂದ್ರೆ ಇದೆಲ್ಲ ಮಲ್ಲಿಕಾರ್ಜುನ್ ಆಡಿರೋ ನಾಟಕ ಅಂತಾಯ್ತು. ನಕ್ಷತ್ರ ಅವ್ರ ಅಪ್ಪ ಅಮ್ಮ ಕೂಡ ಆ ನಾಟಕದಲ್ಲಿ ಪಾತ್ರಧಾರಿಗಳು ಅಂತಾಯ್ತು. ನಾವು ಮೋಸ ಮಾಡೋರಲ್ಲ ಅಂತ ಈಗ್ಲಾದ್ರೂ ನಮ್ಮನ್ನ ನಂಬ್ತೀರಾ ಅಲ್ವಾ? ನಾವು ಕೂಡ ಮೋಸ ಹೋಗಿದ್ದೀವಿ ಅನ್ನೋದು ಈಗ್ಲಾದ್ರೂ ನಂಬ್ತೀರಾ ಅಲ್ವಾ? ಮಲ್ಲಿಕಾರ್ಜುನ್ ನಿಮ್ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕಾಗಿ ನಮ್ ಎಲ್ರನ್ನ ಬಳಸ್ಕೊಂಡಿದ್ದಾನೆ ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋತೀರಿ ಅಲ್ವಾ? ಸಂತೋಷ ಬಿಡಿ, ಈಗ್ಲಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ. ನಾವು ದುಡ್ಡಲ್ಲಿ ಬಡವ್ರು ಇರ್ಬೋದು, ಆದ್ರೆ ಗುಣದಲ್ಲಿ ಬಡವರಲ್ಲ. ನಾವು ಬರ್ತೇವೆ. ಶ್ಯಾಮ, ನಿಲ್ಲಮ್ಮ. ಹಸೆ ಮನೆ ತನಕ ಬಂದಿರೋ ಹೆಣ್ಣು ಮಗಳು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ಬೇಕೇ ಹೊರತು ಈ ರೀತಿ ಅರ್ಧದಲ್ಲೇ ಹಸೆ ಮನೆ ಬಿಟ್ಟು ಹೊರಟು ಹೋಗ್ಬಾರ್ದಮ್ಮ. ಹೀಗೆ ಮದ್ವೆನೇ ಬೇಡ ಅಂತ ಹೊರಟು ಬಿಟ್ರೆ ನಮ್ಮೂರಲ್ಲಿ ನಾವು ತಲೆ ಎತ್ಕೊಂಡು ಬದುಕಕ್ಕಾಗಲ್ಲಮ್ಮ. ಶ್ಯಾಮ ಮದ್ವೆ ಮುರಿದು ಬಿತ್ತು ಅಂತ ಊರಿನಲ್ಲಿರೋರೆಲ್ಲ ನಮ್ಮನ್ನ ಆಡ್ಕೊಂಡು ನಗ್ತಾರೆ. ಸ್ವಲ್ಪ ಯೋಚನೆ ಮಾಡಮ್ಮ. ಹೌದಮ್ಮ, ಹೆಣ್ಣುಡುಗಿ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ ಅಂದ್ರೆ ಮದ್ವೆನೆ. ಸ್ವರ್ಣ ನಾಗಾಭರಣ ಧಾರಣೆ ಮುಗಿದ್ಮೇಲೆ ನಿನ್ ಮದ್ವೆ ಆಗೋದ್ ಹಾಗೇನೆ. ಇನ್ನು ನಿನ್ ಜೀವನದಲ್ಲಿ ಮದ್ವೆ ಆಗೋದಿಲ್ಲ ಅಮ್ಮ. ನಡೆದಿದ್ದೆಲ್ಲ ಆನಂದ್ ವರ್ಮಾ ಅವ್ರಿಗೆ ಅರ್ಥ ಆಗಿರೋದ್ರಿಂದ ಅವ್ರ ಕಾಲ್ ಮೇಲೆ ಬಿದ್ದು ನೀವು ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ಳೋಣ. ದೊಡ್ಡ ಮನ್ಸು ಮಾಡಿ ಅವ್ರು ನಮ್ಮ ಕೋರಿಕೆನ ನೆರವೇರಿಸ್ತಾರೆ. ಅಯ್ಯೋ, ಇವಳು ಆನಂದ ವರ್ಮ ಸೊಸೆ ಆದ್ರೆ ನಮ್ ಕತೆ ಮುಗ್ದ ಹಾಗೆ ಕಣೆ. ಆ ನಕ್ಷತ್ರ ಹೋದ್ಲಲ್ಲ ಅಂತ ಖುಷಿ ಆಗ್ತಿದೆ. ಈ ಶ್ಯಾಮ ಏನಾದ್ರೂ ಈ ಮನೆ ಸೊಸೆಯಾಗಿ ಬಂದ್ರೆ ಇನ್ನೂ ಹ್ಯಾಪಿ ಆಗತ್ತೆ. ಹಳ್ಳಿ ಹುಡುಗಿ ಆಗಿರೋದ್ರಿಂದ ಇವಳನ್ನ ನನ್ನ ಕೈಗೊಂಬೆ ಮಾಡ್ಕೋಬಹುದು. ಮನೇಲಿ ನಾನು ಹೇಗ್ ಬೇಕೋ ಹಾಗಿರ್ಬೋದು. ಏನ್ ಮಾತಾಡ್ತಿದ್ಯಮ್ಮ ನೀನು? ನಾನು ಅವ್ರ ಮನೆಗ್ ಸೊಸೆಯಾಗಿ ಹೋಗೋದು ಅಂದ್ರೇನು? ಇನ್ನೂ ಮದ್ವೆ ಆಗ್ಲಿಲ್ವಲ್ಲ. ಸುಮ್ನೆ ಅರ್ಥ ಇಲ್ದಿರೋ ಮಾತೆಲ್ಲ ಆಡಿ
ಆನಂದ್ ಗಜಪತಿ ವರ್ಮಾ ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಡೀರಿ. ಶ್ಯಾಮ, ನಿಂತ್ಕೋ. ನೀನ್ ತಾಳಿ ಕಟ್ಟಿಸ್ಕೊಳ್ದೆ ಇಲ್ಲಿಂದ ಹೋದ್ರೆ ನಮ್ಮೆಲ್ರೂ ಹೆಣನು ನೀನ್ ನೋಡ್ಬೇಕಾಗುತ್ತೆ. ಅಮ್ಮ, ಏನಿದು ಹರಿಪ್ರಿಯಾ? ಏನಿದು? ಆಸೆಗೂ ಕೂಡ ಒಂದು ಲಿಮಿಟ್ ಇರಬೇಕು. ಶ್ಯಾಮ ಎಲ್ಲಿ? ಆನಂದ ಗಜಪತಿ ವರ್ಮಾ ಅವ್ರ ಮನೆ ಸೊಸೆ ಆಗೋದು ಅಂದ್ರೆ ಏನು? ಬುದ್ಧಿ ಇರೋರು ಯಾರಾದ್ರೂ ಹೀಗೆ ಯೋಚನೆ ಮಾಡ್ತಾರಾ? ಶ್ಯಾಮನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಅವ್ರ ಕಾಲ್ ಮೇಲೆ ಬಿದ್ದತ್ತು ಅವ್ರ ಮನ್ಸು ಕರ್ಗೋ ಹಾಗೆ ಮಾಡಿ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅನ್ಕೊಂಡಿದ್ಯಾ ಏನು? ಸ್ವರ್ಣ ನಾಗಾಭರಣ ಧಾರಣೆ ಆಗಿದೆ ಅನ್ನೋ ವಿಷಯನ ಅಡ್ಡ ಇಟ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಮಗಳನ್ನ ಅವ್ರ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಮಲ್ಲಿಕಾರ್ಜುನ ಮಾಡಿರೋದು ಎಷ್ಟು ತಪ್ಪೋ, ಆನಂದ ಗಜಪತಿ ವರ್ಮಾ ಅವರನ್ನ ನೀನ್ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಹೀಗ್ ನೀನು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಹುಷಾರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ಇವ್ರ ಮೇಲಲ್ಲ, ಆ ಮಲ್ಲಿಕಾರ್ಜುನ್ ಮೇಲೆ. ಹೌದು, ಅಖಿಲ್ ಮದುವೆ ವಿಷಯದಲ್ಲಿ ಇಷ್ಟು ಮೋಸ ಮಾಡಿರೋ ಮಲ್ಲಿಕಾರ್ಜುನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಕರೆಕ್ಟಾಗಿ ಹೇಳ್ದೆ ಅಶೋಕ್. ಆ ಮಲ್ಲಿಕಾರ್ಜುನನ್ ಮೇಲೆ ಕಂಪ್ಲೇಂಟ್ ಕೊಡೋದ್ರ ಜೊತೆಗೆ ಶ್ಯಾಮನ ಮದ್ವೆ ಮಾಡ್ಕೊಳ್ಳಿ ಅಂತ ಬಲವಂತ ಮಾಡ್ತಿರೋ ಇವ್ರ ಮೇಲೆ ಕೂಡ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅಯ್ಯೋ, ಪೊಲೀಸ್ ಬಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ದೇನೆ ಇವ್ರನ್ನ ತಡೆದು ಶ್ಯಾಮಂಗೆ ಅಖಿಲ್ಗೆ ಮದ್ವೆ ಮಾಡಿಸ್ಬೇಕು. ನಿಲ್ಸಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ. ಯಾಕೆ ಸರಿ ಇಲ್ಲ ಐಶ್ವರ್ಯ? ನಮಗ್ ಹೀಗ್ ಮೋಸ ಮಾಡಿದವ್ರನ್ನ ಸುಮ್ನೆ ಬಿಟ್ಬಿಡು ಅಂತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮಲ್ಲಿಕಾರ್ಜುನ್ಗೆ ಸ್ವಲ್ಪ ವರ್ಷ ಶಿಕ್ಷೆ ಆಗತ್ತೆ ಅಷ್ಟೇ, ಜೊತೆಗೆ ನಮ್ಮ ಮರ್ಯಾದೆನೂ ಹೋಗುತ್ತೆ. ಅಲ್ದೆ ಆನಂದ್ ಗಜಪತಿ ವರ್ಮಾ ಅವ್ರ ಮಗನ್ ಮದ್ವೆ ವಿಷಯದಲ್ಲಿ ಹೀಗೆ ಚೀಟಿಂಗ್ ನಡೀತು ಅಂತ 4 ಜನರ ಮುಂದೆ ನಮ್ಮ ಮರ್ಯಾದೆ ಹೋಗೋದ್ ಬಿಟ್ರೆ ಉಪಯೋಗ ಏನಾದ್ರೂ ಆಗತ್ತಾ? ಮರ್ಯಾದೆ ಹೋಗೋದು ಅಂದ್ರೆ ಪ್ರಾಣ ಹೋಗೋದಕ್ಕೆ ಸಮಾನ ಅಂತ ಮಾವ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಮರ್ಯಾದೆಗೋಸ್ಕರ ಬೇಕಾದ್ರೆ ಪ್ರಾಣನೂ ಕೊಡೋಕ್ ಸಿದ್ಧ ಅಂತಾರೆ ಮಾವ. ಅಂಥದ್ರಲ್ಲಿ ಮಾವನ್ ಮರ್ಯಾದೆನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವೇ ತೆಗಿಬೇಕಾ? ಮಾವ 4 ಜನರ ಮುಂದೆ ತಲೆ ತಗ್ಸೋ ಹಾಗೆ ನಾವೇ ಮಾಡ್ಬೇಕಾ? ಇಷ್ಟಕ್ಕೂ ಮನೆಗ್ ದೊಡ್ಡವರಾಗಿರೋ ಮಾವನ್ನೇ ಒಂದ್ ಮಾತು ಕೇಳ್ದೆ ನಿಮ್ ಪಾಡಿಗೆ ನೀವೇ ನಿರ್ಧಾರ ಮಾಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೀರಲ್ಲ. ಮಾವನ್ನ ಮೊದ್ಲು ಕೇಳಿ, ಅವರು ಕೊಡಿ ಅಂತಂದ್ರೆ ಮಾತ್ರ ಕೊಡಿ. ಹೇಳಿ ಮಾವ, ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತೀರಾ? 4 ಜನ ನಮ್ಮ ನೋಡಿ ನಕ್ರೂ ಪರವಾಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತೀರಾ?
ಅಖಿಲ್ನ 4 ಜನ ಆಡ್ಕೊಂಡ್ ನಕ್ಕರೂ ಪರವಾಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತೀರಾ? ಹೇಳಿ ಮಾವ, ನೀವ್ ಏನ್ ಹೇಳ್ತಿರೋ ಹಾಗೆ ಮಾಡ್ತೀವಿ, ಹೇಳಿ. ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಹೇಳಲಿಲ್ವಾ ಅವ್ರು ನನ್ನ ಏನು ಮಾಡಕ್ಕಾಗಲ್ಲ ಅಂತ? ಆನಂದ್ ವರ್ಮಾ ಅವರೇ, ನಿಮ್ ಮಗನ್ ಮದ್ವೆ ವಿಷಯದಲ್ಲಿ ಚೀಟಿಂಗ್ ನಡೆದಿದೆ ಅಂತ ಗೊತ್ತಾಯ್ತು. ಯಾರು ನಿಮ್ಮನ್ನ ಚೀಟ್ ಮಾಡಿದ್ದು? ಅವ್ರ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ ಇಲ್ವಾ? ಕೊಟ್ಟಿದ್ರೆ ಯಾವಾಗ ಕೊಟ್ಟಿದ್ರಿ? ಕೊಡದೇ ಇದ್ರೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ? ಹೇಳಿ ವರ್ಮಾ ಅವರೇ, ಹೇಳಿ. ಅಖಿಲ್, 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 ನೋಡು. ಹಸೆ ಮನೆಯಿಂದ ಮದ್ವೆ ಹುಡುಗ ಎದ್ದೋಗಿದ್ದಾನೆ ಅಂದ್ರೆ ದೊಡ್ಡ ಚೀಟಿಂಗ್ ನಡೆದಿದೆ ಅಂತಾನೆ ಅರ್ಥ ಆಯ್ತು. ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿ. ನೋಡಿ ಮೀಡಿಯಾ ಮಿತ್ರರೇ, ಏನ್ ನಡೀತು, ಯಾಕೆ ನಡೀತು ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾವಿನ್ನೂ ನಿರ್ಧಾರ ತಗೊಂಡಿಲ್ಲ. ಸ್ವಲ್ಪ ಹೊತ್ತಲ್ಲೇ ನಿಮ್ಗೆಲ್ಲ ವಿವರವಾಗಿ ಹೇಳ್ತೀನಿ. ನೀವೇನೇನೋ ಊಹಿಸ್ಕೊಂಡು ಒಬ್ಬೊಬ್ರು ಒಂದೊಂದು ಕತೆ ತರ ಪ್ರಚಾರ ಮಾಡಬೇಡಿ ಪ್ಲೀಸ್. ಅಖಿಲ್, ಶ್ಯಾಮ,